ಮಧ್ಯರಾತ್ರಿ ಏಕಾಏಕಿ ಕಾಳಿ ಸೇತುವೆ ಕುಸಿದು ಬಿದ್ದಿದೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಹಳೆಯ ಸೇತುವೆ ಕುಸಿದು ಬಿದ್ದಿದೆ. ಕಾರವಾರದ ಕೋಡಿಭಾಗ ಸಮೀಪದ ಹಳೆ ಸೇತುವೆ ಈಗ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಸೇತುವೆ ಕೆಳಗೆ ಟ್ರಕ್ ಬಿದ್ದಿದೆ. ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಚಾಲಕನನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕೂಡ ಇದ್ರು. ಪೊಲೀಸ್ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸೇತುವೆ ಕೆಳಗಡೆ ಕುಸಿದು ಬಿದ್ದಾಗ ಟ್ರಕ್ ಚಾಲಕನೊಬ್ಬ ಕೆಳಗಡೆ ಬಿದ್ದಿದ್ದ, ಆತನನ್ನು ರಕ್ಷಣೆ ಮಾಡಿದ್ದಾರೆ. ಹಳೆ ಸೇತುವೆ ಇದು, ಕುಸಿದು ಬಿದ್ದಿರೋದು ಹಳೆ ಸೇತುವೆ. ಹೊಸ ಸೇತುವೆಯಲ್ಲೂ ನೋಡಿ ಏನಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹಾಗೂ ಗೋವಾ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರುವಂಥ ಘಟನೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇರುವ ಸೇತುವೆ ಇದು. 1986ರಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಘಟನೆಯಲ್ಲಿ ಸೇತುವೆ ಕೆಳಗೆ ಟ್ರಕ್ ಚಾಲಕ ಮತ್ತು ಟ್ರಕ್ ಕೆಳಗಡೆ ಬಿದ್ದಿದೆ. ಟ್ರಕ್ ಚಾಲಕನನ್ನು ರಕ್ಷಣೆ ಮಾಡಲಾಗಿದೆ. ಸೇತುವೆ ಕುಸಿದಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಟ್ರಕ್ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ. 12:50ಗೆ ಒಂದ್ಸಲ ಇಲ್ಲಿ ಆವತ್ತು ಬಂತು. ಕಡೆಗೆ ಹೊರಗಡೆ 4 ನಂಬರ್ ಕಂಬಿಯಾಗಿ ಬಸ್ಸು ಹೋಯ್ತು ಅಂತ ನಾವು ಅಲ್ಲಿ ಕೆಳಗಡೆ ಇದ್ದಿದ್ದೆ ಬೆಲೆಗೆ. ಅಷ್ಟು ಕಡೆಗೆ ಒಂದು ಸಿಗ್ನಲ್ ಬರ್ತಿತ್ತು. ಅಲ್ಲಿ ಒಬ್ಬ ಜನ ಇದ್ದಿದ್ದ, ಅವರಿಗೆ ತಗೊಂಡು ಸ್ವಲ್ಪ ಅವರು ಪೊಲೀಸ್ಗೆ ಕೈಕೊಟ್ಟು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಒಬ್ಬರು ಇದ್ದಾರೆ ಇಲ್ಲಿ ಒಂದು ನಗೇಶ್. ಟ್ರಕ್ಕಲ್ಲಿ ಯಾರು ಒಬ್ಬರೇ ಇದ್ರಾ? ಮತ್ತೆ ಯಾರು ಇದೆ ಅದ್ರ ಗೊತ್ತಿಲ್ಲ, ಅದು ಕಾಣೋದಿಲ್ಲ. ಈಗ ಟಾಪ್ ಸ್ವಲ್ಪ ಕಾಣ್ತಾ ಇದೆ. 3 ಬೋಟ್ ತೊಗೊಂಡೋಗಿದೆ. ಅವರು ತೊಗೊಂಡ್ಬಂದು ನಮ್ಮದು ಹಳೆವಾಡ ನರ್ಸಿಂಗ್ ಕಮಿಟಿಯಿಂದ ಅವರು ತೊಗೊಂಡು ಬಂದಿದ್ದಾರೆ. ನೀವು ನೋಡಿದ್ರಾ ಬಿದ್ದಿದ್ದ? ಬ್ರಿಡ್ಜ್ ನೋಡಲಿಲ್ಲ, ಆದರೆ ಕೆಳಗಡೆ ಆವಾಜ್ ಬಂತು ದೋ ಅಂತ. ಏನಾಯಿತು ನೋಡಿದ್ರೆ ಇಲ್ಲಿ ಎಲ್ಲ ಕಾಣ್ತದೆ ಬ್ರಿಡ್ಜ್ ಕಟ್ಟಾಯಿತು ಅಂತ. ಹಂಗೆ ಸೀದಾ ಬೋಟ್ ತಗೊಂಬಂದ್ರಿ? ಬ್ರಿಡ್ಜ್ ಕಡೆಗೆ ಕರೆಂಟ್ ಇಲ್ಲ ಅಲ್ಲ, ಅದಕ್ಕಾಗಿ ಎಲ್ಲರಿಗೆ ಹೇಳ್ಕೊಂಡು ಸ್ವಲ್ಪ ನಮ್ಮದು ಜನರು ಎಲ್ಲ ಇಲ್ಲಿ ಪ್ಯಾಕ್ ಹಾಕ್ಕೊಂಡು ನೋಡಿಕೊಂಡು ಅಲ್ಲಿ ಮೇಲಿಂದ ಹೋಗ್ಬಿಟ್ಟು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಾರವಾರದ ಪ್ರತಿನಿಧಿ, ಉತ್ತರ ಕನ್ನಡದ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಹೇಗೆ ಕುಸಿತ ಆಗಿದ್ದು, ಹೇಗೆ ಎಷ್ಟೊತ್ತಿಗಾಯಿತು, ಏನಾಯಿತು, ಪ್ರಾಥಮಿಕವಾಗಿ ಏನು ಮಾಹಿತಿ ಇದೆ ಶೇಷಗಿರಿ? ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅದೇನೋ ದುರಂತ ಕಾದಿದೆ ಗೊತ್ತಿಲ್ಲ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಶಿರೂರು ಭೂಕುಸಿತ ಘಟನೆ ಆದ ಬೆನ್ನಲ್ಲೇ ಮತ್ತೆ ಕಾರವಾರದಿಂದ ಗೋವಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಕಾಳಿವೆ ಸೇತುವೆ ಕುಸಿದು ಕೆಳಗೆ ಬಿದ್ದಿದೆ. ಮಧ್ಯರಾತ್ರಿ ಸುಮಾರು 12 ಗಂಟೆಯ ಸುಮಾರಿಗೆ ಈ ಒಂದು ಸೇತುವೆ ಕುಸಿದು ಬಿದ್ದಿದ್ರಿಂದ ಸ್ಥಳೀಯ ನಾಗರಿಕರು ಮತ್ತು ವಾಹನ ಸವಾರರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಯಾಕಂತಂದ್ರೆ ಬಹಳ ಹಳೆಯದಾದ ಸೇತುವೆ ಇದಾಗಿದ್ದು. 1986ರಲ್ಲಿ ಈ ಸೇತುವೆ ಕೂಡ ನಿರ್ಮಾಣ ಮಾಡಲಾಗಿತ್ತು. ವಾಹನ ಓಡಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಸಿದಿರುವುದು ಎಲ್ಲರ ಆತಂಕವನ್ನ ಹೆಚ್ಚಿಸಿದೆ. ಈ ಸಂದರ್ಭದಲ್ಲಿ ವಾಹನ ಅಂದ್ರೆ ಸೇತುವೆ ಕೆಳಕ್ಕೆ ಬಿದ್ದು ನದಿಗೆ ಬಿದ್ದಿರುವುದರಿಂದ ಒಂದ್ ರೀತಿ ಆತಂಕದ ವಾತಾವರಣ ಕೂಡ ರಾತ್ರಿ ವೇಳೆ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಧಾವಿಸಿದಂತ ಪೊಲೀಸರು ಅಗ್ನಿಶಾಮಕ ದಳರು ಕೂಡ ಲಾರಿಯಲ್ಲಿದ್ದ ಓರ್ವನನ್ನ ಕೇರಳ ಮೂಲದ ರಾಧಾಕೃಷ್ಣ ಎಂಬಾತನನ್ನ ರಕ್ಷಣೆ ಮಾಡಿದ್ದಾರೆ ಮತ್ತು ಆತನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಿನಲ್ಲಿ ಕಳೆದ ಕೆಲ ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಿದೆ. ಹೊಸದಾಗಿ ಸೇತುವೆಯೊಂದನ್ನು ಮಾಡಲಾಗಿದೆ. ಆದ್ರೆ ಹಳೆಯ ಸೇತುವೆ ಮೂಲಕ ಇನ್ನೊಂದು ಮಾರ್ಗದ ಸಂಚಾರ ನಡೀತಾ ಇತ್ತು. ಆದ್ರೆ ಈಗ ಹಳೆಯ ಸೇತುವೆ ಕುಸಿದು ಬಿದ್ದಿರೋದ್ರಿಂದ ಹೊಸದಾದ ಸೇತುವೆ ಮೇಲೆ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಹಳೆಯ ಸೇತುವೆ ಬಿದ್ದಿರೋದು ಅಂದ್ರೆ ಈ ಸೇತುವೆ ಮೇಲೆ ಅನೇಕ ಸಿನಿಮಾಗಳ ಚಿತ್ರೀಕರಣ ಕೂಡ ನಡೆದಿತ್ತು ಮತ್ತು ಬಹುಪ್ರಮುಖವಾಗಿ ಕಾರವಾರದಿಂದ ಕರ್ನಾಟಕ ಮತ್ತು ಗೋವಾನ ಸಂಪರ್ಕಿಸುವ ಸುಮಾರು 1 ಕಿಲೋಮೀಟರ್ ಉದ್ದದ ಈ ಸೇತುವೆ ಆಗಿರೋದ್ರಿಂದ ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಕೂಡ ನಡೆದಿದ್ದಾರೆ. ಇದೀಗ ನದಿಗೆ ಬಿದ್ದಿರುವ ಲಾರಿಯನ್ನು ಎತ್ತುವ ಕಾರ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭವಾಗಲಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶೇಷಗಿರಿ. ಮಧ್ಯರಾತ್ರಿ ಏಕಾಏಕಿ ಕಾಳಿ ಸೇತುವೆ ಕುಸಿದು ಬಿದ್ದಿದೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಹಳೆಯ ಸೇತುವೆ ಕುಸಿದು ಬಿದ್ದಿದೆ. ಕಾರವಾರದ ಕೋಡಿಭಾಗ ಸಮೀಪದ ಹಳೆ ಸೇತುವೆ ಈಗ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಸೇತುವೆ ಕೆಳಗೆ ಟ್ರಕ್ ಬಿದ್ದಿದೆ. ಚಾಲಕನನ್ನು ರಕ್ಷಣೆ ಮಾಡಲಾಗಿದೆ. ಚಾಲಕನನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕೂಡ ಇದ್ರು. ಪೊಲೀಸ್ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸೇತುವೆ ಕೆಳಗಡೆ ಕುಸಿದು ಬಿದ್ದಾಗ ಟ್ರಕ್ ಚಾಲಕನೊಬ್ಬ ಕೆಳಗಡೆ ಬಿದ್ದಿದ್ದ, ಆತನನ್ನು ರಕ್ಷಣೆ ಮಾಡಿದ್ದಾರೆ.
ಹಳೆ ಸೇತುವೆ ಇದು, ಕುಸಿದು ಬಿದ್ದಿರೋದು ಹಳೆ ಸೇತುವೆ. ಹೊಸ ಸೇತುವೆಯಲ್ಲೂ ನೋಡಿ ಏನಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಹಾಗೂ ಗೋವಾ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರುವಂಥ ಘಟನೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇರುವ ಸೇತುವೆ ಇದು. 1986ರಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಘಟನೆಯಲ್ಲಿ ಸೇತುವೆ ಕೆಳಗೆ ಟ್ರಕ್ ಚಾಲಕ ಮತ್ತು ಟ್ರಕ್ ಕೆಳಗಡೆ ಬಿದ್ದಿದೆ. ಟ್ರಕ್ ಚಾಲಕನನ್ನು ರಕ್ಷಣೆ ಮಾಡಲಾಗಿದೆ. ಸೇತುವೆ ಕುಸಿದಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಟ್ರಕ್ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ. 12:50ಗೆ ಒಂದ್ಸಲ ಇಲ್ಲಿ ಆವಾಜ್ ಬಂತು, ಕಡೆಗೆ ಹೊರಗಡೆ 4 ನಂಬರ್ ಕಂಬಿಯಾಗಿ ಬಸ್ಸು ಹೋಯ್ತು ಅಂತ. ನಾವು ಅಲ್ಲಿ ಕೆಳಗಡೆ ಇದ್ದಿದ್ದೆ ಬೆಲೆಗೆ. ಅಷ್ಟು ಕಡೆಗೆ ಒಂದು ಸಿಗ್ನಲ್ ಬರ್ತಿತ್ತು. ಅಲ್ಲಿ ಒಬ್ಬ ಜನ ಇದ್ದಿದ್ದ, ಅವರಿಗೆ ತಗೊಂಡು ಸ್ವಲ್ಪ ಅವರು ಪೊಲೀಸ್ಗೆ ಕೈಕೊಂಡು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಒಬ್ಬರು ಇದ್ದಾರೆ ಇಲ್ಲಿ ಒಂದು ನಗೇಶ್. ಟ್ರಕ್ಕಲ್ಲಿ ಯಾರು ಒಬ್ಬರೇ ಇದ್ರಾ? ಮತ್ತೆ ಯಾರು ಇದೆ ಅದ್ರ ಗೊತ್ತಿಲ್ಲ, ಅದು ಕಾಣೋದಿಲ್ಲ. ಈಗ ಟಾಪ್ ಸ್ವಲ್ಪ ಕಾಣ್ತಾ ಇದೆ. 3 ಬೋಟ್ ತೊಗೊಂಡೋಗಿದೆ. ಅವರು ತೊಗೊಂಡ್ಬಂದು ನಮ್ಮದು ಹಳೆವಾಡ ನರ್ಸಿಂಗ್ ಕಮಿಟಿಯಿಂದ ಅವರು ತೊಗೊಂಡು ಬಂದಿದ್ದಾರೆ. ನೀವು ನೋಡಿದ್ರಾ ಬಿದ್ದಿದ್ದ? ಬ್ರಿಡ್ಜ್ ನೋಡಲಿಲ್ಲ, ಆದರೆ ಕೆಳಗಡೆ ಆವಾಜ್ ಬಂತು ದೋ ಅಂತ. ಏನಾಯಿತು ನೋಡಿದ್ರೆ ಇಲ್ಲಿ ಎಲ್ಲ ಕಾಣ್ತದೆ, ಬ್ರಿಡ್ಜ್ ಕಟ್ಟಾಯಿತು ಅಂತ. ಹಂಗೆ ಸೀದಾ ಬೋಟ್ ತಗೊಂಬಂದ್ರಿ? ಬ್ರಿಡ್ಜ್ ಕಡೆಗೆ ಕರೆಂಟ್ ಇಲ್ಲ ಅಲ್ಲ, ಅದಕ್ಕಾಗಿ ಎಲ್ಲರಿಗೆ ಹೇಳ್ಕೊಂಡು ಸ್ವಲ್ಪ ನಮ್ಮದು ಜನರು ಎಲ್ಲ ಇಲ್ಲಿ ಪ್ಯಾಕ್ ಹಾಕ್ಕೊಂಡು ನೋಡಿಕೊಂಡು ಅಲ್ಲಿ ಮೇಲಿಂದ ಹೋಗ್ಬಿಟ್ಟು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಾರವಾರದ ಪ್ರತಿನಿಧಿ, ಉತ್ತರ ಕನ್ನಡದ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಹೇಗೆ ಕುಸಿತ ಆಗಿದ್ದು, ಹೇಗೆ ಎಷ್ಟೊತ್ತಿಗಾಯಿತು, ಏನಾಯಿತು, ಪ್ರಾಥಮಿಕವಾಗಿ ಏನು ಮಾಹಿತಿ ಇದೆ ಶೇಷಗಿರಿ? ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅದೇನೋ ದುರಂತ ಕಾದಿದೆ ಗೊತ್ತಿಲ್ಲ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಶಿರೂರು ಭೂಕುಸಿತ ಘಟನೆ ಆದ ಬೆನ್ನಲ್ಲೇ ಮತ್ತೆ ಕಾರವಾರದಿಂದ ಗೋವಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವ ಕಾಳಿವೆ ಸೇತುವೆ ಕುಸಿದು ಕೆಳಗೆ ಬಿದ್ದಿದೆ. ಮಧ್ಯರಾತ್ರಿ ಸುಮಾರು 12 ಗಂಟೆಯ ಸುಮಾರಿಗೆ ಈ ಒಂದು ಸೇತುವೆ ಕುಸಿದು ಬಿದ್ದಿದ್ರಿಂದ ಸ್ಥಳೀಯ ನಾಗರಿಕರು ಮತ್ತು ವಾಹನ ಸವಾರರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಯಾಕಂತಂದ್ರೆ ಬಹಳ ಹಳೆಯದಾದ ಸೇತುವೆ ಇದಾಗಿದ್ದು. 1986ರಲ್ಲಿ ಈ ಸೇತುವೆ ಕೂಡ ನಿರ್ಮಾಣ ಮಾಡಲಾಗಿತ್ತು. ವಾಹನ ಓಡಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಸಿದಿರುವುದು ಎಲ್ಲರ ಆತಂಕವನ್ನ ಹೆಚ್ಚಿಸಿದೆ. ಈ ಸಂದರ್ಭದಲ್ಲಿ ವಾಹನವೊಂದು ಅಂದ್ರೆ ಸೇತುವೆ ಕೆಳಕ್ಕೆ ಬಿದ್ದು ನದಿಗೆ ಬಿದ್ದಿರುವುದರಿಂದ ಒಂದ್ ರೀತಿ ಆತಂಕದ ವಾತಾವರಣ ಕೂಡ ರಾತ್ರಿ ವೇಳೆ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಧಾವಿಸಿದಂತ ಪೊಲೀಸರು ಅಗ್ನಿಶಾಮಕ ದಳರು ಕೂಡ ಲಾರಿಯಲ್ಲಿದ್ದ ಓರ್ವನನ್ನ ಕೇರಳ ಮೂಲದ ರಾಧಾಕೃಷ್ಣ ಎಂಬಾತನನ್ನ ರಕ್ಷಣೆ ಮಾಡಿದ್ದಾರೆ ಮತ್ತು ಆತನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಿನಲ್ಲಿ ಕಳೆದ ಕೆಲ ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಿದೆ. ಹೊಸದಾಗಿ ಸೇತುವೆಯೊಂದನ್ನು ಮಾಡಲಾಗಿದೆ. ಆದ್ರೆ ಹಳೆಯ ಸೇತುವೆ ಮೂಲಕ ಇನ್ನೊಂದು ಮಾರ್ಗದ ಸಂಚಾರ ನಡೀತಾ ಇತ್ತು. ಆದ್ರೆ ಈಗ ಹಳೆಯ ಸೇತುವೆ ಕುಸಿದು ಬಿದ್ದಿರೋದ್ರಿಂದ ಹೊಸದಾದ ಸೇತುವೆ ಮೇಲೆ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಹಳೆಯ ಸೇತುವೆ ಬಿದ್ದಿರುವುದು ಅಂದ್ರೆ ಈ ಸೇತುವೆ ಮೇಲೆ ಅನೇಕ ಸಿನಿಮಾಗಳ ಚಿತ್ರೀಕರಣ ಕೂಡ ನಡೆದಿತ್ತು ಮತ್ತು ಬಹುಪ್ರಮುಖವಾಗಿ ಕಾರವಾರದಿಂದ ಕರ್ನಾಟಕ ಮತ್ತು ಗೋವಾನ ಸಂಪರ್ಕಿಸುವ ಸುಮಾರು 1 ಕಿಲೋಮೀಟರ್ ಉದ್ದದ ಈ ಸೇತುವೆ ಆಗಿರೋದ್ರಿಂದ ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಕೂಡ ನಡೆದಿದ್ದಾರೆ. ಇದೀಗ ನದಿಗೆ ಬಿದ್ದಿರುವ ಲಾರಿಯನ್ನು ಎತ್ತುವ ಕಾರ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭವಾಗಲಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶೇಷಗಿರಿ.